ಬಂದಿದೆಯಂತೆ. ನಾವೀಗ ಆ ಸ್ಥಳಕ್ಕೆ ಹೋಗುತ್ತಿದ್ದೇವೆ. ಹಾಗಾದ್ರೆ ಈಗ ಅವ್ರು ಎಲ್ಲಿದ್ದಾರೆ? ಊರಾಚೆ ಇರುವ ಬ್ರಿಡ್ಜ್ ಇದೆಯಲ್ಲ, ಅಲ್ಲಿ ಆಕ್ಸಿಡೆಂಟ್ ಆಗಿದೆಯಂತೆ. ನಮಗೂ ಹೆಚ್ಚಿನ ಮಾಹಿತಿಯೇನೂ ಇಲ್ಲ. ನೀವು ಬೇಗನೆ ಇಲ್ಲಿಗೆ ಬನ್ನಿ ಮಾತು. ಸರಿ ಸರ್, ಆದಷ್ಟು ಬೇಗ ಬರ್ತೀನಿ. ಪೊಲೀಸರು ಫೋನ್ ಮಾಡಿ ಹೇಳಿದ್ರು ಆಕ್ಸಿಡೆಂಟ್ ಆದ ಸ್ಥಳ ಇದೆ ಅಂತ. ಇಲ್ಲಿ ಬಂದು ನೋಡೋದಕ್ಕೆ ಯಾರು ಕಾಣ್ತಾನೆ ಇಲ್ವಲ್ಲ, ಏನ್ ಮಾಡ್ಲಿ? ಬ್ರಿಡ್ಜ್ ಹತ್ರ ಅಂತ ಹೇಳಿದ್ರು, ಅಲ್ಲೂ ಹೋಗಿ ನೋಡಿದೆ ಕಾಣ್ತಾ ಇಲ್ಲ. ಸುತ್ತಮುತ್ತಲೇ ಕಾಣ್ತಾ ಇಲ್ಲ. ಎಲ್ಲಿದ್ದಾರೋ ಏನೋ ಕೊಡುವಂತ. ಅಯ್ಯೋ ದೇವ್ರೆ, ನಿನಗೆ ಸರಿ ಕೊಟ್ಟು ಬೇಡಿಕೊಳ್ತೀನಪ್ಪ. ನನ್ನ ಕೊಡುವಂತರಿಗೆ ಯಾವ ತೊಂದರೆನೋ ಆಗದಂತೆ ಕಾಪಾಡುವ ಭಾರ ನಿನ್ನನೇ ಕೊಡಿದೆ. ಅವರು ನನಗೆ ಯಾರೂ ಗೊತ್ತಿಲ್ಲ. ಅವ್ರಿಗೆ ಏನಾದರೂ ಆದ್ರೆ ಖಂಡಿತ ನನಗೆ ಮಾತ್ರ ಬದುಕೋ ಶಕ್ತಿ ಇಲ್ಲಪ್ಪ ದೇವ್ರೆ. ಹೇಗಾದ್ರೂ ಮಾಡಿ ನನ್ನ ಕೊಡುವಂತರನ್ನ ಕಾಪಾಡುತ್ತದೆ. ಗುಣವಂತ ಗುಣವಂತ ಗುಣವಂತ. ನೋಡಿ, ನಾನು ಶಿವರಾಜ. ನೀನಾ? ಹೌದು, ನಾನೇ. ಬಾನನ್ನ ಅರಗಿಣಿ ನಗುತ್ತ ನೀ ಬಂದು ನೀಡು ನಿನ್ನ ಬಯಸುಕವನ್ನು. ಏಕೆ ಗಾಬರಿ? ಅಂಜಿಕೆ? ಗುರುವಂತರಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಪೊಲೀಸರು ಫೋನ್ ಮಾಡಿ ಹೇಳಿದ್ರು ಅಂತ ನಾನು ಇಲ್ಲಿಗೆ ಬಂದ್ರೆ, ನೀನ್ ನೋಡಿದ್ರೆ ಇಲ್ಲೇ ಇದೆಯಲ್ಲ, ಅಂದ್ರೆ ಅವ್ರು ಹೇಳಿದ್ದು ಸುಳ್ಳ? ನಾನೇ ಬೇರೆಯವರಿಂದ ಫೋನ್ ಮಾಡಿಸಿ ನಿನ್ನನ್ನು ಇಲ್ಲಿಗೆ ಬರುವಂತೆ ಮಾಡಿದೆ. ಬೆಂಗಳೂರಿಗೆ ಹೋಗುವುದಾಗಿದ್ದಾರೆ. ಎಷ್ಟೇ ಆಗ್ಲಿ ನಾನು ಗುಣವಂತರನ್ನ ಮದುವೆ ಮಾಡಿಕೊಡುವ ಹೆಂಡತಿ ಅಂದಾಗ ಅವರು ನಿನ್ನ ಗೆಳೆಯನ ಹೆಂಡತಿ. ಗೆಳೆಯನ ಹೆಂಡತಿ ಸಹೋದರಿ ಸಮಾನಂತ ನನಗೂ ಗೊತ್ತು. ಆದರೆ ಇನ್ನೂ ನಿನ್ನ ಮದುವೆ ಗುಣವಂತನೊಂದಿಗೆ ಆಗಿಲ್ಲವಲ್ಲ. ಈಗ ನೀನು ನಿನ್ನ ಮೈಸುಖ ನೀಡಿ ತೃಪ್ತಿಪಡಿಸು. ಆಮೇಲೆ ಬೇಕಾದರೆ ಸಹೋದರಿ ಎಂದು ಪಾಪಿ, ನಿನ್ನಂತವರಿಗೆ ಸಹೋದರಿ ಆದ್ರೇನು, ಹೆತ್ತ ತಾಯಿ ಆದ್ರೇನು? ಮೋಸದಿಂದ ನನ್ನಲ್ಲಿ ಕರೆಸಿ ಕಳಿಸಿದ ಮಾತ್ರಕ್ಕೆ ನನ್ನ ಶೀಲವನ್ನು ನಿನಗರ್ಪಿಸಲು ನಾನೇನು ಹೇಳಿ ಅಲ್ಲ. ಕೈಗೆ ಸಿಕ್ಕ ನಿನ್ನನ್ನು ಸುಲಭವಾಗಿ ಬಿಟ್ಟು ಬಿಡುವ ಹೇಳಿಯು ನಾನಲ್ಲ. ಸುಧಾ, ಒಂದೇ ಒಂದು ಸಲ ನನಗೆ ತೃಪ್ತಿಪಡಿಸು. ಮುಂದೆಂದಿಗೂ ನಿನ್ನ ತಂಟಿಗೆ ಬರುವುದಿಲ್ಲ. ಸಮಯ ಹಾಳು ಮಾಡದೆ ಬಾ ನನ್ನ ಮನದರಸಿ. ಹೋಗಲು ನಾನು ಸಿದ್ಧಳಿದ್ದೇನೆ. ಆದ್ರೆ ನಿನ್ನ ದುರಾಸೆಗೆ ಬಲಿಯಾಗುವುದು ನನ್ನ ದೇಹದಲ್ಲಿರುವ ಹನಿ ರಕ್ತದಿಂದಲೂ ಅದು ಅಸಾಧ್ಯ. ಓ ಹಾಗು, ಜಗತ್ತೇ ವಿರೋಧಿಸಿದರೂ ಸರಿ, ಇಂದು ನನ್ನ ಮನದಾಸೆ ಈಡೇರಿಸಿಕೊಳ್ಳದೆ ಬಿಡುವುದಿಲ್ಲ. ಈ ನಿನ್ನ ಹುಚ್ಚುತನವನ್ನೆಲ್ಲ ಬಿಟ್ಟು ಅವಿವೇಕತನಕ್ಕೆ ಕೈ ಹಾಕದೆ ಒಳ್ಳೆಯವನಾಗಿ ಬದುಕೋದರಲ್ಲಿ ಅಂದಾಗ ಆ ದೇವರನಿಗೆ ದಾರಿ ತೋರಿಸಿ ಕಾಪಾಡ್ತಾನೆ. ನಿನಗೂ ಚೆನ್ನಾಗಿ ಉಪದೇಶ ಮಾಡಲು ಬರುತ್ತದಂತ ಗೊತ್ತಾಯಿತು. ಸಾಕು
ಶೀಲವನ್ನು ಅರ್ಪಿಸಿ ನನ್ನ ಹೆಣ್ಣಿನ ಚ್ಯುತಿಗೆ ಮಾರ್ಪಡಬೇಕೇ ನಾನೆಂದಾದ್ರು ಸಾಧ್ಯವಿಲ್ಲ. ನನ್ನ ಕಾಮದ ಅಗ್ನಿಯನ್ನು ಹೆಚ್ಚಿಸಬೇಡ. ನನ್ನ ಮಾತಿಗೆ ಒಪ್ಪಿ ಒಂದೇ ಒಂದು ಸಲ ನನ್ನ ಆಸೆಯನ್ನು ಈಡೇರಿಸದೆ ಹೋದರೆ ನಿನಗೆ ಬೇಡಿದಷ್ಟು ಹಣ ಕೊಡುತ್ತೇನೆ. ಎಷ್ಟು ಕೊಡ್ತೀಯ ಹಣನ? ನೀನು ಕೇಳಿದಷ್ಟು. ಇಷ್ಟು ಇಷ್ಟು ಅದಕ್ಕೆ ಜಾಸ್ತಿ. ಇನ್ನು ನಿನ್ನನ್ನು ಬಿಡಲಾರೆ. ನಿನ್ನನ್ನು ಬಲಾತ್ಕರಿಸಿ ಶ್ರೀನಾರಾಯಣ ಮಾಡಿ ತೃಪ್ತಿ ಪಡುತ್ತೇನೆ. ವ್ಯರ್ಥವಾಗಿ ಚೀರಾಡಿ ಗಂಟಲು ಹುಡುಕಬೇಡ. ಓಡಿ ಬಂದು ನಿನ್ನನ್ನು ಯಾರು ರಕ್ಷಿಸಲಾರರು. ನೀನೇಕೆ ಇಲ್ಲಿಗೆ ಬಂದೆ? ಯಾಕೆ ನಾನಿಲ್ಲಿ ಬರಬಾರ್ದಾಗಿತ್ತ? ಹಾಗಾದ್ರೆ ನೀನೇಕೆ ಇಲ್ಲಿಗೆ ಬಂದೆ ಹೇಳು. ನಾನು ನಿನ್ನ ಬಾಳಿನ ದಾರಿಯಲ್ಲಿ ಬೆಳೆದ ನಿಂತ ಆತಂಕವ ಮೂಡಿಸಿರುವ ಈ ಮುಳ್ಳನ್ನು ಕಿತ್ತೊಗೆಯಲು ಬಂದಿದ್ದೇನೆ ಅಷ್ಟೇ. ಯಾವುದೆಲ್ಲ ಮುಳ್ಳು? ಅದು ಒಬ್ಬರ ಬಾಳನ್ನು ಬೆಳೆಸಬೇಕಾಗಿರೋ ಹೂವು. ನಿಜ ಹೇಳ್ಬೇಕಂದ್ರೆ ನೀನೇ ಒಂಥರ ಮುಳ್ಳು. ನೀನೊಂಥರ ಮುಳ್ಳೆ. ಏನಂದೆ? ಎಲ್ಲರಿಗೆ ಚುಚ್ಚಿ ನೋವು ಕೊಡುವ ಜಾಲಿಯ ಮುಳ್ಳು. ಈ ಮುಳ್ಳಿನಿಂದ ಈ ಹೂವಿಗೆ ತೊಂದರೆ ಆಗಬಾರ್ದಂತ ಹೇಳಿ ಗಡಿಬಿಡಿಯಿಂದ ಹೊರಟೆ ನಿನ್ನ ಮೇಲೆ ಸಂಶಯ ಪಟ್ಟು ನಿನಗೆ ತಿಳಿದಂತೆ ನಿನ್ನ ಹಿಂದೆ ಬಂದೆ. ನಿಮ್ಮಲ್ಲ ಏನು ಹೇಳುತ್ತಿರುವೆ? ಎಷ್ಟಾದರೂ ನಾನು ನಿನ್ನ ಒಡ ಹುಟ್ಟಿದ ಅಣ್ಣ. ನೆನಪಿದೆ ತಾನೇ? ಚೆನ್ನಾಗಿ ನೆನಪಿದೆಯಪ್ಪ, ನೀನು ನನ್ನ ಒಡ ಹುಟ್ಟಿದ ಅಣ್ಣ ಎಂದು. ಥು, ನಿನ್ನ ಅಣ್ಣ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ. ನೀನು ಮಾಡ್ತಿರುವ ಕೆಟ್ಟ ಕೆಲಸ ಅನ್ಯಾಯಗಳನ್ನ ಕಣ್ಣಾರೆ ಕಂಡು ಕೈ ಕಟ್ಟಿಕೊಂಡು ಕುಳಿತುಕೊಳ್ಳುವ ಸ್ವಾರ್ಥಿ ತಂಗಿ ನಾನಲ್ಲ. ಒಂದು ಅನಾಥ ಹೆಣ್ಣಿನ ಶೀಲಭಂಗ ಮಾಡ್ತಿರೋದನ್ನ ಕಂಡು ಸುಮ್ಮನೆ ಕೂಡುವ ಹೆಣ್ಣನು ನಾನಲ್ಲ. ವಿಮಲಾ, ವಿಮಲಾ, ವಿಮಲಾ. ನಿನ್ಗೋಸ್ಕರವೇ ಮಾಡುತ್ತಿರುವೆನು ವಿನ ಬೇರೆ ಯಾವ ದುರುದ್ದೇಶವೂ ಅಲ್ಲ. ಆದರೂ ನನಗೆ ಎದುರು ಮಾತನಾಡುತ್ತಿರುವೆಯಲ್ಲ. ಸಾಕಾಯ್ ಮುಚ್ಚಳ. ನೀನು ಮಾಡ್ತಿರುವುದು ನನಗೋಸ್ಕರ ಅಲ್ಲ, ನಿನ್ನ ಸ್ವಾರ್ಥದ ಆಸೆಗೋಸ್ಕರ ಮಾಡ್ತಿರುವುದು ಹೊಲಸು ಬುದ್ಧಿ. ಇದು ದುರಾಸೆ. ಇದು ಯಾರು ಮೆಚ್ಚಿದರೇನು, ಯಾರು ಬಿಟ್ಟರೇನು, ನನಗೆ ನನ್ನ ಇಚ್ಛೆ ಈಡೇರಿಸಿಕೊಳ್ಳುವುದೇ ನನ್ನ ಗುರಿ. ಇಚ್ಛೆ ಇದೆಯಿಂದ ಮಾತ್ರಕ್ಕೆ ಹುಚ್ಚು ನಾಯಿಯಂತೆ ಕಂಡವ್ರನ್ನು ಕಚ್ಚುತ್ತಾ ಹೋದ್ರೆ ಜನ ನಿನ್ನನ್ನು ಕಂಬಕ್ಕೆ ಕಟ್ಟಿ ಮೈ ಚರ್ಮ ಸುರಿಯಂತೆ ಹೊಡೆದರೆ ತಾಳಿಕೊಂಡರೆ ಬಾಯಿಗೆ ಬಂದಂತೆ ನಿಂದಿಸುವೆಯಾ? ಮರ್ಯಾದೆಯಿಂದ ಇಲ್ಲಿಂದ ಹೊರಟು ಹೋಗು. ಹೆಚ್ಚಿಗೆ ಮಾತನಾಡಬೇಡ. ಇದೋ ಅವಳಿಗಿಂತ ಮೊದಲು ನಿನ್ನನ್ನೇ ಸಾಯಿಸಬೇಕಾಗುತ್ತದೆ. ಈಗಲಾದರೂ ಇಲ್ಲಿಂದ ಹೊರಟು ಹೋಗುವೆಯಾ? ಇಲ್ಲ. ಹೋಗ್ತೀನಿ. ಆದ್ರೆ ನಾನು ಒಬ್ಬಳೇ ಅಲ್ಲ, ಜೊತೆಗೆ ಸುಧಾಳನ್ನು ಕರೆದುಕೊಂಡು ಹೋಗ್ತೀನಿ. ನೀನು ಒಬ್ಬನೇ ಬುದ್ಧಿವಂತ ಅಂತ ತಿಳ್ಕೊಂಡಿದ್ಯಾ? ನೀನು ನನ್ನ ಕೊಲೆ ಮಾಡ್ತೀಯಾ? ಅಣ್ಣ, ನನ್ನ ಮಾತಿಗೆ ಬೆಲೆ ಕೊಡದಿದ್ರೆ
ವಿಮಲ, ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನ ಪ್ರಾಣವನ್ನು ಕಾಪಾಡಿದೆ. ಒಡ ಹುಟ್ಟಿದ ಅಣ್ಣ ಅನ್ನುವುದನ್ನು ನೋಡದೆ ಅವನಿಗೆ ಹೆದರಿಸಿ ಧೈರ್ಯದಿಂದ ಮುನ್ನುಗ್ಗಿದೆ. ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ ಹೇಳುವ ಈಗಿನ ಕಾಲದಲ್ಲಿ ಈ ಮಾತು ಸುಳ್ಳು ಅಂತ ನೀನು ಸಾಬೀತುಪಡಿಸಿದೆ. ನೋಡ, ಇಂಥ ಸಮಯದಲ್ಲಿ ಅಣ್ಣನಾದ್ರೆ ಏನು ತಮ್ಮನಾದ್ರೆ ಏನು, ಆದ್ರೆ ಏನ್ ಮಾಡೋದು, ಹೇಳೋದಕ್ಕೆ ಆಗತ್ತಾ ಇಲ್ಲ. ನೋಡಮ್ಮ, ಹುಷಾರಿಂದ ಹೋಗ. ಜೋಕಿ ತಡಿಸುದ ಅವನ ಮೇಲೆ ಏಕೂ ನನಗೇನು ಸಂಶಯ. ತೋಟದ ಮನೆಯವರೆಗೆ ನಾನೇ ಬಂದು ಬಿಟ್ಟು ಬರ್ತೀನಿ. ಮತ್ತೆ ಅಲ್ಲಿ ನೀನು ನನಗೆ ಎಳ್ನೀರು ಕುಡಿಸ್ತಿದ್ದ ತಮಾಷೆನ ನಿಮ್ಗೆ ಎಷ್ಟು ಬೇಕು ಅಷ್ಟು ಕೊಡು. ಸುಧಾ, ಇಲ್ಲಿ ನಡೆದ ವಿಷಯ ಯಾರಿಂದ ಹೇಳ್ಬೇಡಮ್ಮ. ದಯವಿಟ್ಟು ನಿನ್ನ ಕೈ ಮುಗಿತೀನಿ. ಅವನಿಗೆ ಸರಿಯಾಗಿ ಬುದ್ಧಿ ನಾನು ಕಲಿಸ್ತೀನಿ.